ರೈತರ ಕೃಷಿ ಚಟುವಟಿಕೆಗೆ ಅತ್ಯವಶ್ಯಕವಾದ ರಸಗೊಬ್ಬರವನ್ನ ನೆರೆ ರಾಜ್ಯಕ್ಕೆ ಅಧಿಕ ಲಾಭಕ್ಕಾಗಿ ಸಾಗಿಸುವ ವೇಳೆ ರೈತ ಮುಖಂಡರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಕೈಗೆ ಮಾಲು ಸಮೇತ ಸಿಕ್ಕಿಬಿದ್ದು ಹಿಂಗತಿಂದ ಮಂಗನಂತಾಗಿದ್ದಾರೆ ಗೋದಾಮಿನ ಮಾಲೀಕರು ಹಾಗೂ ವಾಹನ ಚಾಲಕರು. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹುಲ್ಲಹಳ್ಳಿ ರಸ್ತೆಯಲ್ಲಿರುವ ಗೌಸಿಯಾ ಮಿಲ್ನಲ್ಲಿ 100 ಕ್ವಿಂಟಾಲ್ಗೂ ಅಧಿಕ ಯೂರಿಯಾ ರಸಗೊಬ್ಬರವನ್ನ ಅಕ್ರಮ ದಾಸ್ತಾನು ಮಾಡಿ ರಾಜ್ಯದ ರೈತರಿಗೆ ಸಿಗದಂತೆ ಮಾಡಿ ಅಧಿಕ ಲಾಭಕ್ಕಾಗಿ ಪಕ್ಕದ ಕೇರಳ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ರೈತರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಜರಿದ್ದ ರಸಗೊಬ್ಬರವನ್ನು ವಶಕ್ಕೆ ಪಡೆದು ಬಾಡಿಗೆದಾರರು ಮತ್ತು ಗೋದಾಮಿನ ಮಾಲೀಕರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇಲ್ಲಿಂದ ಅಕ್ರಮವಾಗಿ ದನಕರು ಆಗಲಿ, ಮರ ಆಗಲಿ, ಮಿನರಲ್ಸ್ ಆಗಲಿ, ಮತ್ತೆ ನೆನ್ನೆ ತುಂಬ್ಕೊಂಡು ಹೋಗಿರೋ ಗೊಬ್ಬರ ಆಗಲಿ ಅಥವಾ ನಮ್ಮ ಸೊಸೈಟಿ ಅಕ್ಕಿ ಆಗಲಿ ಹೋಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಹಗಲೊತ್ತೇ ಇವರು ಇಷ್ಟ ಅಕ್ರಮಗಳನ್ನು ಮಾಡ್ತಕ್ಕಂಥವ್ರು. ಸರ್ಕಾರ ತನ್ನ ರಾಜಕೀಯ ತೆವಲಿಗೋಸ್ಕರ ರಾತ್ರಿ ಟೈಮ್ ಏನಾದ್ರು ಸಂಚಾರಕ್ಕೆ ಅವಕಾಶ ಕೊಟ್ಟರೆ ಇದರ 100 ಪಟ್ಟು ಇವರು ಅಕ್ರಮಗಳನ್ನು ಮಾಡ್ತಾರೆ. ನಾವು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಸುಮಾರು ಸಾರಿ ಮನವಿಯನ್ನು ಸಲ್ಲಿಸಿದ್ದೀವಿ, ಚಳುವಳಿಯನ್ನು ಮಾಡಿದ್ದೀವಿ. ಈ ಫಾರೆಸ್ಟ್ ಇಲಾಖೆ ಅಕ್ರಮಕ್ಕೆ ಅರಣ್ಯ ಭವನಕ್ಕೆ ಹೋಗಿ PCCF ಅವ್ರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೀವಿ. ಯಾರೂ ಕೂಡ ಕ್ರಮ ವಹಿಸಲಿಲ್ಲ ಅಂತಂದರೆ ಲಂಚ ತನ್ನ ಅಧಿಕಾರವನ್ನು ಯಾವ ಮಟ್ಟಕ್ಕೆ ಮೇಲಿಂದ ಮೇಲಕ್ಕೆ ಬೆಳೆಸ್ಕೊಂಡು ಹೋಗಿದೆ ಅನ್ನೋದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಚಾಮರಾಜನಗರ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಂತೂ ಆ ಲಂಚಕ್ಕೆ ಅಷ್ಟು ಬಾಯಿ ತಕ್ಕೊಂಡು ಕೂತಿದ್ದಾರೆ. ಇಲ್ಲಿಂದ ಅಷ್ಟೆಲ್ಲ ದೋಚ್ಕೊಂಡು ಹೋದರೂ ಕೂಡ ಇಲ್ಲಿ ಗೊಬ್ಬರಕ್ಕೆ ರೈತರು ಹಾಹಾಕಾರ ಚಳುವಳಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಅದನ್ನು ಬಿಟ್ಕೊಡ್ತಾ ಇದ್ದಾರೆ ಅಂತಂದರೆ ಯಾವ ರೀತಿ ಇವರು ಅಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಾರ್ವಜನಿಕರು ನೋಡಲಿ. ಇದೆಲ್ಲ ನಿಲ್ಲೋವರೆಗೆ ರೈತನ ಭಾವನೆ ನಿಲ್ಲೋದಿಲ್ಲ. ನಾವು ಒಕ್ಕೊರ್ಲಿಂದ ಕೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇಲ್ಲಿ ರಾತ್ರಿ ಸಂಚಾರವನ್ನು ಕೊಡಬೇಡಿ, ಈಗ ಆಗ್ತಾ ಇರೋ ಅಕ್ರಮಗಳೇ ಸಾಕು ಅಂತಂತ ಹೇಳ್ತಾ ಇದ್ದೀವಿ. ಸರ್ಕಾರ ಈ ಕಡೆ ಗಮನ ಹರಿಸಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತ ಹದ್ದನ್ನು ಕಣ್ಣಿಡಬೇಕು. ಇವ್ರ ಮೇಲೆ, ಫಾರೆಸ್ಟ್ನವ್ರು ಮಾಡ್ತಾ ಇರೋ ಅಕ್ರಮಗಳ ಮೇಲೆ ಹದ್ದನ್ನು ಕಣ್ಣಿಡಬೇಕು. ಅದನ್ನು ನಾವು ಬೇಕಾದಷ್ಟೇ ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಉಗ್ರವಾದ ಚಳವಳಿಯನ್ನು ಮಾಡಬೇಕಾಗ್ತದೆ. ಇಲ್ಲ ನಾವೇ ರೈತ ಸಂಘದವರಲ್ಲಿ ತಪಾಸಣೆಯನ್ನು ಮಾಡಬೇಕಾಗ್ತದೆ. ನೀವು ಅದಕ್ಕೂ ಬಗ್ದಿದ್ರೆ ಈ ಮುಂಬರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ದಿನವನ್ನು ಆಚರಿಸಬೇಕಾಗುತ್ತೆ ಅಂತ ನಾನು ಜಿಲ್ಲಾಡಳಿತಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಡಾಕ್ಟರ್ ಗುರುಪ್ರಸಾದ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ.